ಜನಗಳು ಪ್ರಾಣ ತೆಗೆದುಕೊತಾನ ರಾಕ್ಷಸ. ಅಧಿಕಾರಿ ಅಂತ ಹೇಳೋದಕ್ಕೆ ನಿನಗೆ ಶೇಮ್ ನಾಚಿ ಆಗತ್ತೆ. ನಿಮಗೆ ಯಾವ ಪುರುಷಾರ್ಥಕ್ಕೋಸ್ಕರ ಕೂತ್ಕೊಂಡಿದ್ದೀರಾ ನೀವು DHO ಅಂತೇಳಿ ನಡೀರಿ ಮನೆ ಕಡೆಗೆ ನೀವು. TH ಅವರು ಏನು ಇದು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದ್ರ ಮೇಲೆ ನಾವು ಅವ್ರಿಗೆ FIR ಮಾಡಿಸ್ತೀವಿ. ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನ್ರಿ ಅಲ್ಲಿ ಜನಗಳಿಗೆ. ಈಗ ಏನು KPM ಅಪ್ಲೈ ಮಾಡಿದ ತಕ್ಷಣ ನಾವು ಕ್ಲಿನಿಕ್ ಮಾಡ್ಕೊಬೋದು ಸರ್. ಮತ್ತೆ ಈಗ ಇವ್ರು ಮಾಡ್ತಿದಾರಲ್ಲ ಸರ್, ಈಗ FIR ಮಾಡಿ ಕ್ಲೋಸ್ ಮಾಡಿ ಸೀಲ್ ಮಾಡಿಬಿಟ್ಟು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ನಮಸ್ಕಾರ ಅಲ್ಲಿನ್ TV ವೀಕ್ಷಕರೇ, ನಿಮ್ಮ ಜೊತೆಗೆ ನಾನು ನಿಶ್ಚಿನ್ನು. ಗೃಹ ಮಂತ್ರಿ ತವರಲ್ಲಿ ಇದೆಂಥ ವ್ಯವಸ್ಥೆ, ಕಣ್ಣು ಮುಚ್ಚಿ ಕುಳಿತಿರುವ DHO ಡಾಕ್ಟರ್ ಚಂದ್ರಶೇಖರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ. ಗೃಹ ಮಂತ್ರಿ ತವರು ಅಧಿಕಾರಿಗಳಿಗಾಗಿರ್ಲಿ ಯಾರಿಗೂ ಕೂಡ ರೀ ಒಂದು ಗೌರವ ಇಲ್ಲ, ಭಯಭಕ್ತಿ ಇಲ್ಲ, ಅಸಡ್ಡೆ ವರ್ತನೆ ಮಾಡ್ತಿದ್ದಾರೆ. ಇದೊಂಥರ ಆಟುಕೊಂಡು ಲೆಕ್ಕಕ್ಕಿಲ್ಲದ ಗೃಹ ಮಂತ್ರಿಗಳ ಒಂದು ತವರೂರಾಗಿದೆ. ದಂಡ ಒಂದೇ ಮಾನದಂಡನ ಇಲ್ಲ, ಇವ್ರಿಗೆ ಜೈಲಿಗೆ ಹೋಗ್ತಾರೆ ಆ ಥರ. ಇದು ರಿಪೀಟೆಡ್ ಆಗಿ ಏನಾದರೂ ಆಗಿದ್ರೆ ನಾವು ಪೊಲೀಸ್ ಕೇಸ್ ಮಾಡಿ ಇವ್ರನ್ನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಆನ್ಲೈನ್ ಟಿವಿಗೆ ಒಂದು ಮಾಹಿತಿ ಬರುತ್ತೆ. ತುಮಕೂರು ನಗರದ 2ನೇ ವಾರ್ಡ್ ಅಂತರಸ್ಥಳ್ಳಿಯಲ್ಲಿ ಕೇರಳ ಮೂಲದ ವ್ಯಕ್ತಿ ಮಕ್ತಿಯಾರ್ ಅಹಮದ್ ಅಂತೇಳಿ ವ್ಯಕ್ತಿ ಒಬ್ಬ, ಈತ ಆಯುರ್ವೇದಿಕ್ ವೈದ್ಯ. ಈತ ಏನ್ ಮಾಡ್ತಾನೆ, ಆಯುರ್ವೇದಿಕ್ ಅಷ್ಟೇ ಇವರು ಜನಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡ್ತಿಲ್ಲ, ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾರಂತ ಮಾಹಿತಿ ಬರುತ್ತೆ. ಆ ಮಾಹಿತಿ ಮೇರೆಗೆ ನಾನು ಮತ್ತೆ ನಮ್ಮ ತಂಡ ಹೋಗ್ತೀವಿ. ಹೋಗ್ಬಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಕ್ಲಿನಿಕಲ್ಲಿ ನಮಗೆ ಕಾಕ್ರೋಚ್ ಸ್ವಾಗತ ಬರುತ್ತೆ. ಅಂದರೆ ಅದು ಹೆಸರು ತಮೋ ಮೆಡಿಕಲ್ ಮತ್ತು ಕ್ಲಿನಿಕ್ ಅಂತ ಮದ್ಗಿರಿ ರೋಡಲ್ಲಿ ಲೆಫ್ಟಲ್ಲೇ ಇದೆ. ಈತ ಮಾಡ್ತಾ ಇರ್ತಾನೆ. ಮತ್ತೆ ಹೋಗ್ಬಿಟ್ಟು ನಾನು ನೋಡ್ತೀನಿ, ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಅಲ್ಲಿ ಏನೂ ಇರಲ್ಲ ರೀ, ಎಲ್ಲ ಇಂಗ್ಲಿಷ್ ಮೆಡಿಸಿನ್. ಇವತ್ತು MBBS ಸ್ಟೂಡೆಂಟ್ಸ್ಗಳು ಇವತ್ತು ಡಾಕ್ಟರ್ ಆಗೋದಕ್ಕೆ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾರೆ. ಅದು ₹1,000 ಬಿಡ್ರಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತವರು MBBS ಅನ್ನೋ ಅಂತ ಒಂದು ಪದವಿ ಪಡಿತಾರೆ. ಓದಿರ್ತಾರೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಬಿಟ್ಟು ಮಾತಾಡೋದು ಅಪರಾಧ. ಸೊ ಈಗ ಅಪರಾಧನ ನಮಗೆ TH ಅವರು ಏನು ಇದು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದ್ರ ಮೇಲೆ ನಾವು ಅವ್ರಿಗೆ FIR ಮಾಡಿಸ್ತೀನಿ. FIR ಮಾಡಿಸಿ ಅವರು ಕೊಟ್ಟರೆ ಅವ್ರ ಮೇಲೆ ನಾವು ಇಲ್ಲಿ ಮೀಟಿಂಗಲ್ಲಿಟ್ಟು ಅವ್ರಿಗೆ ದಂಡ ಹಾಕ್ತೀವಿ. DC ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಮೀಟಿಂಗಲ್ಲಿ ಅವ್ರಿಗೆ ದಂಡ ಕೊಡಿಸ್ತೇವೆ. ಇದುವರೆಗೂ ಸುಮಾರು ಒಂದು 8ರಿಂದ 10 ಜನಕ್ಕೆ ದಂಡ ಹಾಕಿದ್ದೀವಿ. ಮಾನ್ಯತೆ ಪಡೆದು ಸರ್ಕಾರದಿಂದ ಅವ್ರು ವೈದ್ಯರಾಗ್ತಾರೆ. ಅವ್ರಿಗೆ ಎಲ್ಲ ಥರದ್ದು ಗೊತ್ತಿರುತ್ತೆ, ಯಾಕಂದ್ರೆ ಸರ್ವಿಸ್ ಹಂಗಿರುತ್ತೆ, ಪ್ರಾಕ್ಟೀಸ್ ಮಾಡಿರ್ತಾರೆ, ಓದ್ತಾರೆ, ಯಾವ್ದು ಏನೋ ಒಳ್ಳೇದು ಕೆಟ್ಟದ್ದು ಅಂತೆಲ್ಲ ಗೊತ್ತಿರುತ್ತೆ. ಆದರೆ ಈ ಒಬ್ಬ ಕೇರಳ ಮೂಲದ ಮಕ್ತಿಯರಂತ ಅವಿವೇಕಿ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನ್ರಿ ಅಲ್ಲಿ ಜನಗಳಿಗೆ, ಬರ್ತಕ್ಕಂಥ ಪೇಷಂಟ್ಗಳಿಗೆ. ಆ ರಾಶಿ ಬಿದ್ದಿರುತ್ತದೆ. ಅವನಿಗೆ ಕೇಳ್ತೀನಿ, ಅಲ್ಲಪ್ಪ ನೀನೊಬ್ಬ ಆಯುರ್ವೇದಿಕ್ ಡಾಕ್ಟ್ರು, ಇದನ್ನ ಕೊಡೋದಕ್ಕೆ ಅನುಮತಿ ಯಾರು ಕೊಟ್ಟಿದ್ರಿಂಗೆ ಅಂತ ಹೇಳಿದ್ರೆ ಅವನು ಎಷ್ಟು ಉಡಾಕ ಉತ್ತರ ಕೊಡ್ತಾನಂದ್ರೆ, ಅಧಿಕಾರಿಗಳು ಭಯ ಇಲ್ಲ ರೀ, ಜನಗಳು ಪ್ರಾಣ ತೆಗೆದುಕೊತಾನ ರಾಕ್ಷಸ, ನರ ರಾಕ್ಷಸ, ಇವನಿಗೆ ಯಾರು ಅನುಮತಿ ಕೊಟ್ಟಿದ್ದಿಂಗೆ? ಕೂಡಲೇ ನಾನು ಏನು DH ಅವ್ರಿಗೆ ಫೋನ್ ಮಾಡ್ತೀನಿ, ವಿಷಯ ಹೇಳ್ತೀನಿ, ಡಾಕ್ಟರ್ ಚಂದ್ರಶೇಖರ್ ಅಂತೇಳಿ ಅವ್ರದ್ದು ಇದೊಂದೇ ಒಂದು ಗನಂದಾರಿ ಕೆಲಸ ಮಾಡಿದ್ದೇನಪ್ಪ ಅದೇ. ಫೋನ್ ಮಾಡಿದ ತಕ್ಷಣ ನಮ್ಮ ಫೋನಿಗೆ ಸ್ಪಂದಿಸ್ತಾರೆ, TH ಅವ್ರು ಕಳಿಸ್ತಾರೆ. TH ಬರ್ತಾರೆ ಸ್ಪಾಟಿಗೆ, ಒಂದು 15 ನಿಮಿಷ ಬರ್ತಾರೆ, ಸ್ಪಾಟಿಗೆ ಬರ್ತಾರೆ.
ಆ ಪುಣ್ಯಾತ್ಮನಿಗೆ ಏನೂ ಗೊತ್ತಿಲ್ಲ, ಮುಗ್ಧ ಹರಿಯದ ಕಂದ. ಹೌದಾ, ಹ ಹ ಹ ಹ ಈ ತರ ಬರ್ತಾನೆ, ನೋಡ್ತಾನೆ. ಈ ಕಣ್ಣು ಮುಂದೆ ಇಂಗ್ಲಿಷ್ ಮೀಡಿಯಂ ಬಿದ್ದಿರುತ್ರಿ, ಅದ್ರ ಮೇಲೆ ಏನು ಕ್ರಮ ತಗೊಳ್ಳೋದಿಲ್ಲ. ನಮ್ ಕಣ್ಣು ಮುಂದೆ ನೋಟಿಸ್ ಕೊಡ್ತಾರೆ, 3 ದಿವಸದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರ್ತಕ್ಕಂಥ ಏನು MBBS ಡಾಕ್ಟರ್ ಬೆಲೆ ಇಲ್ವಾ? ಅವ್ರಿಗೆ ಗೌರವ ಇಲ್ವಾ? ಯಾವನ ಒಬ್ಬ ಆಯುರ್ವೇದಿಕ್ ವೈದ್ಯ ಅಂತೇನೋ ಇವನು ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನಂದ್ರೆ ಇವನಿಗೆ ಮಾನದಂಡ ಏನು? ಇವನಿಗೆ ಕ್ರಮ ಏನು? ಈಗ KPM ಅಪ್ಲೈ ಮಾಡಿದಾರೆ ಅವರು. ಈಗ ಇಲ್ಲಿ ಏನೇನೋ ಸಮಸ್ಯೆಗಳಿದೆಯೋ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಕ್ಲಿನಿಕ್ ನ ಕ್ಲೋಸ್ ಮಾಡಿಸ್ತೀನಿ. KPM ಅಪ್ಲೈ ಮಾಡಿರೋ ಇದಕ್ಕೆ ಪೋರ್ಟಲ್ ಅಲ್ಲಿ ನಾನು ಇನ್ಸ್ಪೆಕ್ಷನ್ ಶೆಡ್ಯೂಲ್ ಮಾಡ್ಬಿಟ್ಟು ಇನ್ಸ್ಪೆಕ್ಷನ್ ಬಂದಾಗ ಅವರು ಕ್ವಾಲಿಫೈ ಆಗ್ತಾರೋ ಇಲ್ವಾ ಅಂತ ನೋಡಿ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ. ಈಗ ನೋಟಿಸ್ ಕೊಟ್ಬಿಟ್ಟು ಕ್ಲಿನಿಕ್ ನ ಕ್ಲೋಸ್ ಮಾಡಿ. ಅಲ್ಲಿಗೆ ಸರ್ ಈಗ ಏನು KPM ಅಪ್ಲೈ ಮಾಡಿದ ತಕ್ಷಣ ನಾವು ಕ್ಲಿನಿಕ್ ಮಾಡ್ಕೊಬೋದು ಸರ್? ಇಲ್ಲ, ಕ್ಲಿನಿಕ್ ಮಾಡಂಗಿಲ್ಲ. ಮತ್ತೆ ಇವ್ರು ಮಾಡ್ತಿದಾರಲ್ಲ ಸರ್, ಈಗ ಅದಕ್ಕೆ ಸರ್ ಕ್ಲೋಸ್ ಮಾಡಿಸ್ತಿರೋದು, ನೋಟಿಸ್ ಕೊಡ್ತಾರೆ. ಇವ್ನ ಕ್ರಮ ಏನು ಸರ್? ನಮ್ಗೆ ನೋಟಿಸ್ಗೆ ಏನು ಆನ್ಸರ್ ಮಾಡ್ತಾರೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಿ. ಈಗ ನಾವು THO ಅವ್ರಿಗೆ ಏನು ನಮ್ಗೆ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಅವ್ರಿಗೆ ನಾವು ಆ್ಯಕ್ಷನ್ ತಗೋತೀವಿ. ಏನೂ ಇಲ್ಲ ರೀ, ನೋಟಿಸ್ ಕೊಡ್ತಾರೆ, ಮುಚ್ಬಿಡಪ್ಪ ಬಾಕ್ಲಾಕನ್ನ ಹೊಡಾಗ್ಬಿಡ್ತಾರೆ ಅಷ್ಟೇನೆ. ನಾನು ಹೇಳ್ತೀನಿ, ಅಲ್ಲ ಸರ್ ಈತನಿಗೆ ಅಟ್ಲೀಸ್ಟ್ ಪೊಲೀಸ್ನವ್ರಿಗೆ ಇಂಟಿಮೇಷನ್ ಮಾಡಿ ಕರೆಸಿ ಅವ್ರಿಗೆ ಅದ್ರ ಮೇಲೆ ಕ್ರಮ ತಗೊಳ್ಳಿ. ಇಲ್ಲ ಸರ್ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ಉತ್ತರ ಕೊಡ್ತಾನೆ, 3 ದಿವಸಗಳು ಉತ್ತರ ಕೊಡಬೇಕು. ಉತ್ತರ ಕೊಡದಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಕ್ರಮ ತಗೊಂತೀವಿ ಆಮೇಲೆ ನೋಡ್ತೀವಿ. ಕೂಡಲೇ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, DHO ನಾನು ಮಾತಾಡ್ತೀನಿ. DHO ಇವ್ರು ಎಂತ ಬೇಜವಾಬ್ದಾರಿ ಅಧಿಕಾರಿಗಳ್ರಿ ಇವರು. ಅವನೊಬ್ಬ ಕೂತ್ಕೊಂಡು ನರರಾಕ್ಷಸ, ಅವನ್ ಪಾಪಿ, ಜನಗಳು ರಕ್ತ ಹೀರ್ತಾ ಇದ್ದಾನೆ. ಹೆಚ್ಚು ಕಡಿಮೆ ಆಗ್ಬಿಟ್ರಿ, ಜೀವ ಒಟ್ಟ ಕೂತ್ಕೊಳ್ರಿ. ಇಂಗ್ಲಿಷ್ ಮೆಡಿಸಿನ್ ಕೊಡೋದಕ್ಕೆ ಇವ್ನಿಗೆ ಯಾರು ಹೇಳಿತ್ತು? ನಿಮ್ಗೆ ಅನುಮತಿ ಕೊಟ್ಟಿದ್ಯಾರು? ನಿಮ್ಗೆ ಮೆಡಿಕಲ್ ಮಾಫಿಯಾ ಇದು. MBBS ಡಾಕ್ಟ್ರಾ ಬಿಡಪ್ಪ ಅನ್ನೋದಕ್ಕೆ? ಆಯುರ್ವೇದಿಕ್ ಇಂಗ್ಲಿಷ್ ಮೆಡಿಸಿನ್ ವ್ಯತ್ಯಾಸ ಇಲ್ವಾ? ಡ್ರಿಪ್ಸ್ ಆಗ್ತಾನೆ ಅಲ್ಲಿ. ಇಷ್ಟು ದುಡ್ಡು ಇದೊಂದು ಜನಗಳು ರಕ್ತ ಇರ್ತಕ್ಕಂಥ ಇದು ಮಾಫಿಯಾದೊಂದೇ. DHO ಅದೇ ಹೇಳ್ತಕ್ಕಂಡ್ರಿ ಡಾಕ್ಟರ್ ಚಂದ್ರಶೇಖರ್ ಅವರು. ನೋಟಿಸ್ ಕೊಟ್ಟಿದ್ವಿ ಸರ್, 3 ದಿವಸ ಉತ್ತರ ಕೊಡ್ತಲ್ಲ, 3-4ನೇ ದಿವಸಕ್ಕೆ ನೋಡ್ರಿ ನೀವು, ನಾವು FIR ಹಾಕಿಸ್ತೀವಿ, ಜೈಲಿಗೆ ಕಳಿಸ್ತೀವಿ. ಮಣ್ಣನಗಡ್ಡೆ ಏನೂ ಆಗಿಲ್ಲ ರೀ. ಹೆಚ್ಚು ಕಡಿಮೆ ಇವತ್ತಿಗೆ ಏನು 10ರಿಂದ 15 ದಿವಸ ಆಗಿದೆ. ನಾನು ಯಾಕೆ ಸುದ್ದಿ ಇದು ವಿಳಂಬ ಮಾಡಿದ್ದೀನಿ ಅಂದ್ರೆ ಇದಕ್ಕೋಸ್ಕರ ಇವ್ರಿಗೆ ಏನ್ ಕ್ರಮ ತಗೊಂತಾರೆ ಒಬ್ಬ ರಾಸ್ಕಲ್ ಬಗ್ಗೆ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಏನು ಕ್ರಮ ಇಲ್ಲ. ಇವತ್ತು ಫೋನ್ ಮಾಡಿದ್ರೆ DHO ಹೇಳ್ತಾರೆ, ಇಲ್ಲ ಸರ್ ನಾವು ಜಿಲ್ಲಾಧಿಕಾರಿ ಅವರಿಗೆ ಇವನ್ ಬಗ್ಗೆ ವರದಿ ಕಳಿಸ್ಬಿಟ್ಟಿದೀವಿ. ಜಿಲ್ಲಾಧಿಕಾರಿ ವರದಿ ನೋಡೋದು ಯಾವಾಗ? ಇವನಿಗೆ ಕ್ರಮ ಆಗೋದು ಯಾವಾಗ? ಒಬ್ಬ ಆಯುರ್ವೇದಿಕ್ ವೈದ್ಯ ಇವನು ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನೆ, ಇವನಿಗೆ ಏನ್ ಕ್ರಮ ಆಗುತ್ತೆ? ನನಗೆ ಮತ್ತೆ DHO ಹೇಳ್ತಾರೆ, ಅಲ್ಲ ಸರ್ ನಾನು DHO ಪ್ರಶ್ನೆ ಮಾಡ್ತೀನಿ, ಇಷ್ಟು ಬಿಂದಾಸಾಗ ಅವನು ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನೆ, ನೀವ್ ಯಾಕೆ ಕ್ರಮ ತಗೊಂಡಿಲ್ಲ? ಪೊಲೀಸ್ನವ್ರು ಯಾಕೆ ಕೇಳಿಲ್ಲ? ಇಲ್ಲ ಸರ್ ನಾವು ಪೊಲೀಸ್ನವ್ರು ಕರೀದ ತಕ್ಷಣ ಬಂದ್ಬಿಡ್ತಾರ ರೀ? ಪೊಲೀಸ್ನವ್ರು ಕರೀದ ತಕ್ಷಣ ಬರಲಿಲ್ಲ ನಿನ್ನ ಬದುಕರಿ ಅಂತ ಹೇಳೋದಕ್ಕೆ ನಿನಗೆ ಶೇಮ್, ನಾಚಿ ಆಗತ್ತೆ ನಿಮಗೆ. ಯಾವ ಪುರುಷಾರ್ಥಕ್ಕೋಸ್ಕರ ಕೂತ್ಕೊಂಡಿದ್ದೀರ ನೀವು DHO ಅಂತೇಳಿ? ನಡೀರಿ ಮನೆ ಕಡೆಗೆ. ನೀವು ಬಂದಿರಲ್ಲ DHO ಲಕ್ಷ್ಮೀಕಾಂತ್ ಅಂತ ಯಾರೋ ಬಂದಿರು. ಇಲ್ಲ ಸರ್ ನಮ್ಮ ಮಾತಿ ಪೊಲೀಸರು ಬರಲ್ಲ, ನೀವೇ ಕರೆಸಿ ಅಂತ ಹೇಳಿದ್ದಿದ್ರೆ ಕೂಡಲೇ ನಾನೇ SP ಫೋನ್ ಮಾಡ್ತಿದ್ದೆ. ಇಲ್ಲ ಸಂಬಂಧಪಟ್ಟಂತ ಯಾರು ಸಬ್ ಇನ್ಸ್ಪೆಕ್ಟರ್ ನಾನೇ ಕರೆಸಿವೆ. ಅಧಿಕಾರಿ ಬಂದಿದ್ರು ಅಂದ್ಮೇಲೆ ನಾವೇ ಟೆನ್ಷನ್ ತಗೋಬೇಕು? ಅಲ್ಲಪ್ಪ ನೋಡಿ ಕೂತ್ಕೊಂಡು ಒಬ್ಬ ಕಳ್ಳ ಈ ತರ ದಂಧೆ ಮಾಡ್ತಾ ಅಂತ ನಾವು ಹೇಳ್ಕೊಟ್ಟಿದೀವಿ, ಅನ್ನ ಕ್ರಮ ತಗೊಳ್ಳೋಂಥದ್ದು ಕ್ರಮ ವಹಿಸ್ಬೇಕಾಗತ್ತನ್ನೋದು ಅಧಿಕಾರಿಗಳು. FIR ಮಾಡಿ ಕ್ಲೋಸ್ ಮಾಡಿ ಸೀಲ್ ಮಾಡಿಬಿಟ್ಟು ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ತೀವಿ. ಸರ್ ಇದ್ದಿದ್ದು ಒಬ್ರು ಡಾಕ್ಟರ್, ಒಬ್ಬರಲ್ಲಿ ಯಾರು ಮಂಜುನಾಥ್ ಅಂತೇಳಿ ಅವ್ರು ಓನರ್ ಅಂತ ಸರ್. ಅವ್ರ ಮಾಲೀಕರ ಮೇಲೆ ಏನು ಕ್ರಮ ಆಗುತ್ತೆ ಸರ್? ಅವರು ಡಾಕ್ಟ್ರಾ? ಡಾಕ್ಟರ್ ಅಲ್ಲ ಸರ್, ಡಾಕ್ಟರ್ ಅಲ್ಲ, ಮಾತಾಡಿದವರು ಡಾಕ್ಟರ್ ಅಲ್ಲ, ಬಟ್ ಅವ್ರು TV ನಡೆಸ್ತಿರ್ತಕ್ಕಂಥದ್ದು ಅವರೇ ಸರ್, ಮಂಜುನಾಥ್ ಅಂತೇಳಿ. ಅದು ತಪ್ಪಾಗುತ್ತೆ. ಆ ಥರ ಓನರ್ಶಿಪ್ ಬೇರೆ ಇದ್ದು KPM ಬೇರೆ ಹೆಸರಲ್ಲಿದ್ದರೆ ತಪ್ಪಾಗುತ್ತೆ. ಯಾರು ಓನರ್ಶಿಪ್ ಇರ್ತಾರೆ KPM ತೊಗೊಳ್ಳೋರು ಅವ್ರ ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ. ಆ ಥರ ಏನಾದರೂ ಇಲ್ಲೀಗಲ್ ಏನಾದರೂ ನಡೆದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತೀವಿ. ಅವನಿಗೆ ನೀವು ಅವನ ಮೇಲೆ ನೀವು ಕ್ರಮ ತಗೊಳಕ್ಕಾಗಲಿಲ್ಲ ರೀ. ಯಾವ ಸೀಮೆ ಅಧಿಕಾರಿ ನೀವು? ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು. ಇನ್ಯಾವ ಪುರುಷತ್ವಕ್ಕೋಸ್ಕರ ಕೂತಿದ್ದೀರಾ? ನಡೀರಿ ಮನೆ ಕಡೆಗೆ. ನೀವೊಬ್ರು ಜಿಲ್ಲಾ ಮಟ್ಟದ ಅಧಿಕಾರಿ. ನೀವು ತುಮಕೂರಲ್ಲಿ ಇವತ್ತು ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರು ರೀ.
SLC PUC ಪಾಸ್ ಮಾಡಿರ್ತಕ್ಕಂಥ ಶುದ್ಧ ಅವಿವೇಕಿಗಳು ಇವತ್ತು ಬೇರೆ ಬೇರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಕೂತ್ಕೊಂಡು ಇವತ್ತು ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾ ಇದಾರೆ, ಇಂಗ್ಲಿಷ್ ಕೊಡ್ತಾರೆ, ಡ್ರಿಪ್ಸ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಏನ್ ಮಾಡ್ತಿದ್ದೀರಾ? ಕೈ ಚೆಲ್ಲಿ ಕೂತಿದ್ದೀರಾ? ಎಷ್ಟು ಜವಾಬ್ದಾರಿ ಇದೆ ರೀ? ಇದನ್ನೆಲ್ಲ ಹೇಳಲ್ಲ ಅಂದ್ರೆ ಗೃಹ ಮಂತ್ರಿಗಳು ಕೈ ಸಿಗಲ್ಲ. ಹೇಳಕ್ ಹೋದ್ರೆ ಪತ್ರಕರ್ತರು ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ಸಚಿವರು ಅವ್ರಿಗೆ ನಾವೇನ್ ಹೇಳಂಗಿಲ್ಲ, ಒಳ್ಳೇದು ಹೇಳಂಗಿಲ್ಲ. ಅವ್ರು ಹೇಳಿದಿನ ಅವ್ರ ಭಾಷಿತ ಪುಂಗಿನ ಕಿವಿ ಕೊಟ್ಟು ಕೆಲಸ ಮಾಡ್ಬೇಕು, ಅಷ್ಟೇ ನಮ್ ಕೆಲಸ. ದೊಡ್ಡ ಮಾಫಿಯಾ ಮೆಡಿಕಲ್ ಇದು, ಮೆಡಿಕಲ್ ಮಾಫಿಯಾ ಇದು. ಇಲ್ಲ ಯಾರೋ ಒಬ್ಬ ಚಿಕ್ಕ ಹುಡುಗ ಸತ್ತೋಗ್ಬಿಟ್ಟ, ಇಲ್ಲ ವಯಸ್ಸಾದ್ರು ಸತ್ತು, ಇಲ್ಲ ರುದ್ರೋದ್ರು, ಆ ಸಾವಿಗೆ ಯಾರು ಕಾರಣ ಆಗ್ತಾರೆ? ಯಾರನ್ನ ಏವನ್ ಮಾಡ್ತೀರಾ? ಈ ಆಯುರ್ವೇದಿಕ್ ಡಾಕ್ಟರ್ ಮಾಡಬೇಕು, ಇಲ್ಲ DHO ಮಾಡಬೇಕು, ಇಲ್ಲ THO ಮಾಡಬೇಕು? ನಿಮಗೆ ಮಾಹಿತಿ ಇಲ್ವಾ? ಇವತ್ತು ಕೂಡ ಯಲ್ಲಾಪುರದಲ್ಲಿ ಬೇರೆ ಬೇರೆಯವರು, ಯಲ್ಲಾಪುರದಲ್ಲಿ ಯಲ್ಲಾಪುರ ಅದು ಏನು ಎರಡನೇ ವಾರ್ಡಿಗೆ ಬರ್ತದೋ, ಎರಡನೇ ವಾರ್ಡಿಂದ ಆಚೆ ಬರ್ತದೋ, ಇವತ್ತು ಕೂಡ ಡಾಕ್ಟರ್ ಇದ್ದಾರೆ, ನಕಲಿ ವೈದ್ಯರಿದ್ದಾರೆ. ನಿಮಗೆ ಮಾಹಿತಿ ಇಲ್ವಾ? ಯಾವ ಮಟ್ಟಕ್ಕೆ ಬಂದು ತರಬೇಕು ನೋಡ್ರಿ. ಡಾಕ್ಟರ್ ಚಂದ್ರಶೇಖರ್ ಅಂತೆ ಇವ್ರು ಏನ್ರಿ ಬಂದಿರೋದ್ರಿ ದೊಡ್ಡರಾಗ ಇವ್ರಿಗೆ? ಡಾಕ್ಟರ್ ಚಂದ್ರಶೇಖರ್ DHO ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್, ಆಯುರ್ವೇದಿಕ್ ವೈದ್ಯ ಕೂತ್ಕೊಂಡಲ್ಲಿ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾನಂದ್ರೆ ಅವ್ನ ಕ್ರಮ ಆಗ್ಲೇಬೇಕು. ಕ್ರಮ ಆಗ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಕ್ರಮ ತಗೊಂಡು ನಾವಂತೂ ಬಿಡಲ್ಲ. ಗೃಹ ಮಂತ್ರಿ ತವರಲ್ಲಿ ಇದಂತ ಅವ್ಯವಸ್ಥೆ, ಕಣ್ಣು ಮುಚ್ಚಿ ಕುಳಿತಿರುವ DHO. ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಬಂಡಾರ. ನಮಸ್ಕಾರ.